ವಾದಿರಾಜ ಸ್ವಾಮಿಗಳು ತಾವು ಉಲ್ಲೇಖ ಮಾಡಿದ್ದಾರೆ ಇದನ್ನು. ಯಸ್ತ್ವಾಂ ಉರಸಿಧತ್ತೆ ಎಂಬ ಕೌಸ್ತುಭದ್ಯುತಿ ಭಾಸಿತೆ ಸತ್ವಾಂ ನೈವ ಅಚ್ಯುತಃ ಸರ್ವಸ್ಯಾತ್ಯಯೇ ಸತ್ಯಪಿ ತ್ಯಜೇತ್. ಹೇ ಲಕ್ಷ್ಮೀದೇವಿಯೇ, ಯಾವ ಶ್ರೀಹರಿ ನಿನ್ನನ್ನು ತೊಡೆಯ ಮೇಲೆ ಕುಡಿಸಿಟ್ಟುಕೊಂಡಿದ್ದಾನೋ ಅಂತಹ ಭಗವಂತ ಸರ್ವಸ್ಯಾತ್ಯಯೇ ಸತ್ಯ, ಇಡೀ ಪ್ರಳಯ ಆದಾಗ್ಯೂ ತಾನು ನಿನ್ನನ್ನು ಬಿಡುವುದಿಲ್ಲಮ್ಮ. ವಾದಿರಾಜರು ಶ್ರೀಶವಣ ದರ್ಪಣ ಸ್ತೋತ್ರದಲ್ಲಿ ಈ ರೀತಿಯಲ್ಲಿ ಕೊಂಡಾಡುತ್ತಾರೆ. ಅದನ್ನೇ ನಾರದರಲ್ಲಿ ಹೇಳುವಂಥದ್ದು. ಲೀಲಾವತಾರೇಶ್ವೇತಸ್ಯ, ಅವತಾರ ಮಾಡುವಾಗಲೂ ನಿನ್ನನ್ನು ಜೊತೆ ಕರ್ಕೊಂಡು ಹೋಗ್ತಾನೆ, ನೀನು ಅವತಾರ ಕಾರ್ಯದಲ್ಲಿ ಸಹಾಯಕಳಾಗಿರುವವಳು, ಮತ್ತು ಅಂಥದ್ದು ನಿನ್ನನ್ನು ಹೇಗೆ ಬಿಡಲಿಕ್ಕೆ ಸಾಧ್ಯ ಕೃಷ್ಣ, ಅದೆಲ್ಲ ದುಃಖ ಪಡಬೇಡ ಅಂತ ಹೀಗೆ ತಿಳಿಸಿಕೊಡ್ತಾ ಇದ್ದಾರೆ. ವಾಚಿವೀರ್ಯಂ ಹಿ ವಿಪ್ರಾಣಾಂ. ಅಷ್ಟರಲ್ಲಿ ಸ್ವಲ್ಪ ಕಾಲ ಆದ ಮೇಲೆ ಮುಂದೆ ದುರ್ವಾಸರಿಯೂ ಸಹಿತ ಸಿಟ್ಟು ಕಡಿಮೆ ಆಯಿತಂತೆ. ಅವರಿಗೂ ಪಶ್ಚಾತ್ತಾಪ ಆಯಿತು. ಅವರು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೆ, ಕೃಷ್ಣ ಏನೋ ಹೇಳಿಬಿಟ್ಟೆ, ಆದರೆ ನನ್ನ ಶಾಪವನ್ನು ನಾನು ವಾಪಸ್ ತಗೊಳ್ತಾ ಇದ್ದೇನೆ ಅಂತಂದ್ರಂತೆ. ಆಗ ಭಗವಂತ ತಾನು ರುಕ್ಮಿಣಿಯೊಂದಿಗೆ ಕೂಡಿಕೊಂಡು ದ್ವಾರಕಾಪಟ್ಟಣಕ್ಕೆ ಹೋಗಿ ದುರ್ವಾಸರಿಗೆ ಒಳ್ಳೆಯ ಆತಿಥ್ಯವನ್ನು ತಾನು ಮಾಡಿ ಕಳಿಸಿದ ಅಂತ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ದುರ್ವಾಸರು ಕೇಳಿದರಂತೆ, ನೀನು ಒಂದು ರೂಪದಿಂದ ಯಾವಾಗಲೂ ಈ ದ್ವಾರಕಾಪಟ್ಟಣದಲ್ಲಿಯೇ ವಾಸ ಮಾಡಬೇಕು ಅಂದಾಗ ಕೃಷ್ಣ ಹಾಗೆ ಆಗಲಿ ಅಂತ ತಾನು ಅಭಯವನ್ನು ಕೊಡ್ತಾ ಇದ್ದಾನೆ. ಗೋಮತಿ ನದಿ ಯಸ್ನಾತ್ವಾ ಸಂಗಮೇ ಕೃಷ್ಣ. ಗೋಮತಿ ನದಿ ಸಮುದ್ರದ ಜೊತೆ ಸೇರುವಂಥದ್ದು ಸಂಗಮ ಸ್ಥಳ ಅದು. ಇವತ್ತಿಯೂ ನೀವು ನೋಡಬಹುದು, ಗೋಮತಿ ನದಿ ಒಂದು ಕಡೆ ಹರ್ಕೊಂಡು ಬಂದು ಅದು ಸಮುದ್ರದಲ್ಲಿ ಲೀನವಾಗತ್ತೆ. ಅಂತಹ ಸಂಗಮ ಸ್ಥಳದಲ್ಲಿ ಯಾರು ಸ್ನಾನವನ್ನು ಮಾಡಿ ಶ್ರೀಕೃಷ್ಣನನ್ನು ಪೂಜೆ ಮಾಡ್ತಾರೆ ಅವರು ಸರ್ವಪಾಪೈಹಿ ಸಮುಚ್ಯತೆ, ಎಲ್ಲ ಪಾಪಗಳಿಂದ ಅವರು ಮುಕ್ತರಾಗ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ತಸ್ಯ ಮುತ್ತಿಂ ಪ್ರದಾಸ್ಯಾಮಿ, ಶ್ರೀಕೃಷ್ಣನೇ ಹೇಳ್ತಾನೆ, ಯಾರು ಇಲ್ಲಿ ಸ್ನಾನವನ್ನು ಮಾಡ್ತಾರೆ, ದ್ವಾರಕೆಯಲ್ಲಿರುವ ನನ್ನ ಪೂಜೆಯನ್ನು ಮಾಡುತ್ತಾರೆ, ಅವರಿಗೆ ನಾನು ಅವಶ್ಯವಾಗಿ ಮುತ್ತಿ ಕೊಡ್ತೇನೆ ಅಂತ ಶ್ರೀಕೃಷ್ಣನೇ ಇಲ್ಲಿ ಹೇಳುವಂತಹ ಮಾತು. ತಸ್ಮಾತ್ ಕಲಿಯುಗೇ ವಿಪ್ರಾಹ, ಎಲ್ಲ ಕಥೆಯನ್ನು ನಾರದರು ಋಷಿಗಳಿಗೆ, ಇದು ಪ್ರಹ್ಲಾದರಾಜರು ಋಷಿಗಳಿಗೆ ಹೇಳ್ತಾ ಅವರಂತಾರೆ, ಕಲಿಯುಗೇ ವಿಪ್ರಾಹ ನಾಣ್ಯತ್ರ ಪ್ರಾಪ್ಯತೆ ಹರಿಹಿ. ಹೇ ಋಷಿಗಳೇ, ನೀವೆಲ್ಲ ಕೃಷ್ಣನನ್ನು ನೋಡಬೇಕು, ಕೃಷ್ಣನನ್ನು ಪಡಿಬೇಕು ಅಂತಿದ್ರೆ ತಕ್ಷಣ ಇಲ್ಲಿಂದ ನೀವು ದ್ವಾರಕಾಪಟ್ಟಣಕ್ಕೆ ಹೋದ್ರಿ. ಮಾಚಿರಂ ತತ್ರ ಗಚ್ಚತ ಮಾಚಿರಂ, ವಿಳಂಬ ಮಾಡಬೇಡಿ, ಬೇಗ ಅಲ್ಲಿಗೆ ಹೋಗಿ ಕೃಷ್ಣನನ್ನು ನೀವು ಭೇಟಿ ಆಗಬಹುದು ಅಂತ ಪ್ರಹ್ಲಾದರಾಜರು ತಿಳಿಸ್ತಾ ಇದ್ದಾರೆ. ಇಡೀ ಈ ಅಧ್ಯಾಯಗಳೆಲ್ಲ ಪ್ರಹ್ಲಾದರಾಜರು ಉಪದೇಶ ಮಾಡಿರುವಂಥದ್ದೇನೆ ದ್ವಾರಕಾ ಮಹಾತ್ಮ್ಯ. ದ್ವಾರಕಾಪಟ್ಟಣದ ಯಾತ್ರೆಯನ್ನು ಮಾಡಿದರೆ ಪುಣ್ಯ ಇದೆ, ಹೌದು. ಅಥವಾ ಯಾತ್ರೆ ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿ ಒಂದೊಂದು ಹೆಜ್ಜೆ ಮುಂದೆ ಇಟ್ಕೊಂಡು ಹೋಗ್ತಾನಲ್ಲ, ಅದಕ್ಕೂ ಒಂದೊಂದು ಹೆಜ್ಜೆಗೂ ಅಶ್ವಮೇಧ ಯಾಗದ ಪುಣ್ಯ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಪದೇ ಪದೇ ಅಶ್ವಮೇಧಸ್ಯ ಯಜ್ಞಸ್ಯ ಲಭತೆ ಫಲಂ. ಅದೇ ರೀತಿಯಲ್ಲಿ ದ್ವಾರಕಾಪಟ್ಟಣಕ್ಕೆ ಹೋಗಿ ಅಲ್ಲಿ ಯಾರು ಅನ್ನದಾನವನ್ನು ಮಾಡುತ್ತಾರೆ, ಅಲ್ಲಿ ಯಾರು ಶ್ರಾದ್ದಾದಿ ಕರ್ಮಗಳನ್ನು ಮಾಡುತ್ತಾರೆ, ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ. ಮತ್ತು ಅಲ್ಲಿ ವಿಷ್ಣೋರ್ ಗೀತಂಚ ಗಾಯತಃಪತಿ, ಕೃಷ್ಣನ ಕುರಿತಾಗಿ ವಿಶೇಷವಾಗಿ ದೇವರ ನಾಮಗಳನ್ನು ಹಾಡಬೇಕಂತೆ ದ್ವಾರಕೆಗೆ ಹೋದಾಗ. ಅಂಥವರಿಗೆ ಕಲಶಂ ಧ್ವಜ ಸಂಯುತಂ, ಅಲ್ಲಿ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರ, ಗಜೇಂದ್ರ ಮೋಕ್ಷ ಸ್ತೋತ್ರ, ಭೀಷ್ಮಸ್ತವರಾಜ ಇತ್ಯಾದಿ ಏನು ವಿಷ್ಣುವಿನ ಸ್ತೋತ್ರಗಳಿದ್ದಾವೆ ಅಥವಾ ಶ್ರೀಕೃಷ್ಣನ ಸ್ತೋತ್ರಗಳಿದ್ದಾವೆ. ವಿಷ್ಣುವೇ ಕೃಷ್ಣ, ಆದ್ದರಿಂದ ಅಂತಹ ಭಗವಂತನ ಸ್ತೋತ್ರಗಳ ಪಾರಾಯಣದಿಂದ ಭಗವಂತ ತಾನು ಸಂತುಷ್ಟನಾಗ್ತಾನೆ. ಪಂಚಕ್ರೋಶ ಪ್ರಮಾಣಂ ಹಿ ತೀರ್ಥಂ ತೀರ್ಥವರೋತ್ತಮಂ. ಹೀಗೆ ದ್ವಾರಕಾಪಟ್ಟಣದ ಮಹಾತ್ಮ್ಯವನ್ನು ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ನಾರಾಯಣ ಸಯೀಶಾನೋ ಧ್ಯೇಯಶ್ಚಾದೌ ಜಗನ್ಮಯ ಸಯೇವ ದೇವತಾ ಮುಖ್ಯಾಪುರೀಂ ದ್ವಾರಾವತೀಂ ಸ್ಥಿತಃ. ಪರಮಾತ್ಮನೇ ಈ ದ್ವಾರಕಾಪಟ್ಟಣದಲ್ಲಿ ಬಂದು ನಿಂತಿದ್ದಾನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ. ಬ್ರಹ್ಮಜ್ಞಾನೇನ ಮುಚ್ಯಂತೆ ಪ್ರಯಾಗೇ ಮರಣೇನವ ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಾಂ ಕೃಷ್ಣ ಸನ್ನಿಧೌ. ಈ ಶ್ಲೋಕ ಏನಿಲ್ಲಿ ಬರ್ತಾ ಇದೆ, ಇದು ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ ತಾವು ಉದಾಹರಣೆ ಮಾಡಿರುವಂಥ ಒಂದು ಶ್ಲೋಕ ಇದು. ಶಾಸ್ತ್ರದಲ್ಲಿ ಈ ತರಹದ ಮಾತುಗಳು ತುಂಬ ಬರ್ತಾವೆ. ಪ್ರಯಾಗದಲ್ಲಿ ಮರಣ ಹೊಂದಿದರೆ ಮೋಕ್ಷ, ಗೋಮತಿ ನದಿ ತೀರದಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಸ್ನಾನ ಮಾಡಿದರೆ ಸಾಕು ನಮಗೆ ಮೋಕ್ಷ ಬಂದುಬಿಡತ್ತೆ. ಹಾಗಾದ್ರೆ ಅಲ್ಲಿ ಸ್ನಾನ ಮಾಡಿದ ತಕ್ಷಣ ನಾವು ನೇರ ವೈಕುಂಠಕ್ಕೆ ಹೊರಟು ಬಿಡ್ತೇವೇನು? ಹಾಗರ್ಥ ಅಲ್ಲ ಅಂತಂದರು. ಅಭಿಪ್ರಾಯ,
ಅಲ್ಲಿ ಮುತ್ತಿಹಿ ಏನು ಪುರಾಣಗಳಲ್ಲಿ ಈ ರೀತಿ ನಿಮಗೆ ಇಲ್ಲಿ ಸ್ನಾನ ಮಾಡಿದರೆ ಮುಕ್ತಿ ಸಿಗತ್ತೆ, ಈ ಕ್ಷೇತ್ರಕ್ಕೆ ಬಂದರೆ ಮೋಕ್ಷ ಸಿಗತ್ತೆ ಅಂತೆಲ್ಲ ಏನು ಹೇಳ್ತಾರೆ, ಅಲ್ಲೆಲ್ಲ ಮೋಕ್ಷ ಮುಕ್ತಿ ಅಂತಂದರೆ ನಮ್ಮ ಪಾಪಗಳಿಂದ ನಮಗೆ ಮುಕ್ತಿ, ಇಷ್ಟೇ ಅರ್ಥ. ಅಲ್ಲಿ ನಮ್ಮ ಏನು ಪಾಪಗಳು ಅನಿಷ್ಟಗಳಿರ್ತಾವೆ ಅದರಿಂದ ನಮಗೆ ಮುಕ್ತಿ ಸಿಗತ್ತೆ ಅಂತ ಅರ್ಥನೇ ವಿನಃ ಈ ಸಂಸಾರದಿಂದಲೇ ನಮಗೆ ಮುಕ್ತಿ ಸಿಗುತ್ತೆ ಅಂತ ಅರ್ಥ ಅಲ್ಲ. ಅದು ಆಗತ್ತೆ, ಪಾಪಗಳ ಮೋಚನವಾದಾಗ ಕ್ರಮೇಣ ಪರಂಪರೆಯ ನಮಗೆ ಸಂಸಾರದಿಂದ ಮುಕ್ತಿ ಸಿಗತ್ತೆ ವಿನಃ ಕೇವಲ ಸ್ನಾನ ಮಾಡಿದ ತಕ್ಷಣದಲ್ಲೇ ನೇರ ನಾವು ಮೋಕ್ಷ ಕೊಟ್ಟುತ್ತೇವೆ ಅಂತ ಅರ್ಥ ಅಲ್ಲ. ಇದನ್ನು ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಶ್ಲೋಕ ಇಲ್ಲಿ ಬರುವಂಥ ಸ್ವಲ್ಪ ಸಣ್ಣ ಪುಟ್ಟ ಪದಗಳ ವ್ಯತ್ಯಾಸದಿಂದ ಈ ಪುರಾಣದಲ್ಲಿ ಆ ಶ್ಲೋಕ ಉಲ್ಲೇಖಿತವಾಗಿದೆ. ಮುಂದೆ ಅಲ್ಲಿ ಏನು ಗೋಮತಿ ನದಿ ಇದೆ, ಆ ಗೋಮತಿ ಯಾರೋ ಅಲ್ಲ, ಗಂಗಾದೇವಿಯೇ ಅಲ್ಲಿರುವ ಋಷಿಗಳಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ ಗೋಮತಿಯ ರೂಪದಲ್ಲಿ ತಾನಲ್ಲಿ ಪ್ರಕಟಳಾಗಿದ್ದಾಳಂತೆ. ಯಾಹಿ ಶೀಘ್ರಂ ಸರಿಶ್ರೇಷ್ಠೆ ಗೋಮತಿ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಯಾಕಂದರೆ ಗೋ ಅಂತಂದರೆ ಒಂದರ್ಥ ಸ್ವರ್ಗ, ಸ್ವರ್ಗದಿಂದ ಗಂಗಾ ನದಿ ಅದು ಸ್ವರ್ಗದಿಂದ ಬಂದಿರುವಂತಹದ್ದು. ಆದ್ದರಿಂದ ಗೋ ಅಂದರೆ ಸ್ವರ್ಗದಿಂದ ಬಂದು ಇಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಆ ನದಿ. ಆ ಅರ್ಥದಲ್ಲಿ ಗೋಮತಿ ನದಿ ಅಂತ ಆ ನದಿಗೆ ಹೆಸರಾಗ್ತಾ ಇದೆ. ವಿಷ್ಣುಂತೆ ವಿಷ್ಣು ಸೂಕ್ತೈಶ್ಚ, ಅಲ್ಲಿ ಭಗವಂತನನ್ನು ವಿಷ್ಣು ಸೂಕ್ತಗಳಿಂದ ಸ್ತೋತ್ರ ಮಾಡೋದರಿಂದಲೂ ನಮಗೆ ವಿಶೇಷವಾದ ಪುಣ್ಯ ಇದೆ. ಹಾಗೆ ಛತ್ರತೀರ್ಥ ಅದರ ಮಹಾತ್ಮ್ಯನೂ ತಿಳಿಸ್ತಾರೆ. ಗೋಮತಿಯಲ್ಲಿ ಸ್ನಾನವನ್ನು ಮಾಡಿ ಅರ್ಘ್ಯವನ್ನು ಕೊಡಬೇಕಂತ. ಬ್ರಹ್ಮಲೋಕಾತ್ ಸಮಾಯಾತೆ ವಸಿಷ್ಠತನಯೇ ಶುಭೆ ಸರ್ವಪಾಪ ವಿಶುದ್ಧ್ಯರ್ಥಂ ದದಾಮ್ಯರ್ಘ್ಯಂತು ಗೋಮತಿ. ಅರ್ಘ್ಯದ ಶ್ಲೋಕಗಳನ್ನೆಲ್ಲ ಪುರಾಣ ಉಲ್ಲೇಖ ಮಾಡುತ್ತೆ. ಈ ಶ್ಲೋಕ ಹೇಳಿಕೊಂಡು ದ್ವಾರಕೆಯಲ್ಲಿ ನಾವು ಅರ್ಘ್ಯವನ್ನು ನೀಡಬೇಕು. ಅದು ಬ್ರಹ್ಮಲೋಕದಿಂದ ಬಂದವಳೆ, ವಸಿಷ್ಠತನಯೇ, ವಸಿಷ್ಠರ ಮಗಳು ಅಂತ ಗೋಮತಿಯನ್ನು ಕರೀತಾರೆ. ಯಾಕೆಂದರೆ ಗಂಗೆ ಭೂಮಿಗೆ ಅಲ್ಲಿ ಇಲ್ಲಿಗೆ ಬರುವಾಗ, ಈ ಪ್ರದೇಶಕ್ಕೆ ಬರುವಾಗ ವಸಿಷ್ಠರೇ ಮಾರ್ಗವನ್ನು ತಾವು ತೋರಿಸಿಕೊಟ್ಟಂತೆ. ಆ ಅರ್ಥದಲ್ಲಿ ವಸಿಷ್ಠರ ಮಗಳು ಅಂತ ಗೋಮತಿ ನದಿಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಗೋಮತಿ ಗೋಮಯಂ ಸ್ನಾನಂ ಗೋದಾನಂ ಗೋಪಿಚಂದನಂ ದರ್ಶನಂ ಗೋಪಿನಾಥಸ್ಯ ಜಟಾರಾಹ ಪಂಚದುರ್ಲಭಾಹ ಅಂತ 5 ಜಟಾರಗಳು ಬಹಳ ದುರ್ಲಭ. ಒಂದು ಗೋಮತಿ, ಮತ್ತೊಂದು ಗೋಮಯ ಸ್ನಾನ, ಗೋದಾನ, ಗೋಪಿಚಂದನೆ, ಆ ಗೋಪಿಕಾನಾಥನ ದರ್ಶನ. ಈ 5 ಯಾರು ಮಾಡುತ್ತಾರೆ ಅವರು ಬಹಳ ಪುಣ್ಯಾತ್ಮರು ಅಂತ ತಿಳಿಸಿಕೊಡ್ತಾರೆ. ಆದ್ದರಿಂದ ಆ ಗೋಮತಿ ತೀರದಲ್ಲಿ ಶ್ರೀಕೃಷ್ಣನ ಪ್ರೀತ್ಯರ್ಥವಾಗಿ ಗೋದಾನವನ್ನು ಮಾಡೋದರಿಂದ ಅವರು ಒಳ್ಳೆಯ ಲೋಟವನ್ನು ಪಡೀತಾರೆ. ಯಾಕಂದರೆ ಶ್ರೀಕೃಷ್ಣ ತಾನು ಗೋಪಾಲಕನಾಗಿ ಬಂದವ. ಇವತ್ತು ಬಲಿಪಾಡ್ಯ ನಾವು ಗೋಪೂಜೆಯನ್ನು ಮಾಡಲಿಕ್ಕೆ ಇದೆ. ಹಾಗಾಗಿ ಭಗವಂತ ಗೋಪಾಲಕನಾಗಿ ಭೂಮಿಯಲ್ಲಿ ತಾನು ಕಾಣಿಸಿಕೊಂಡಿದ್ದಾನೆ. ಆದ್ದರಿಂದ ಗೋವುಗಳು ಅಂದರೆ ದೇವರಿಗೆ ಬಹಳ ಇಷ್ಟ. ಅದಕ್ಕೋಸ್ಕರವಾಗಿ ದ್ವಾರಕೆಯಲ್ಲಿ ಕೃಷ್ಣ ಪ್ರೀತ್ಯರ್ಥವಾಗಿ ಗೋದಾನವನ್ನು ಮಾಡಬೇಕು. ಹಾಗೆ ಏನು ಚಕ್ರಾಂಕಿತ ಶಿಲೆಗಳು ಸಿಗ್ತಾವೆ, ಚಕ್ರಾಂಕಂ ಪರಮಂ ಹರೇಹೇ, ಅದು ಭಗವಂತನ ವಿಶಿಷ್ಟವಾದ ಸಾನ್ನಿಧ್ಯವನ್ನು ಹೊಂದಿರುವಂಥದ್ದು. ಯಾವ ರೀತಿ ಶಾಲಗ್ರಾಮದಲ್ಲಿ ನಾವು ಆವಾಹನಾದಿಗಳನ್ನು ಮಾಡಬೇಕಾಗಿಲ್ಲವೋ, ದೇವರ ನಿತ್ಯ ಸನ್ನಿಧಾನವೋ, ಚಕ್ರಾಂಕಿತದಲ್ಲಿಯೂ ಅಷ್ಟೇ. ಅದನ್ನು ಶಾಲಗ್ರಾಮಕ್ಕೆ ಸಮಾನವಾಗಿ ನಾವು ಕಾಣಬೇಕು. ಕೆಲವರಿಗೆ ಶಾಲಗ್ರಾಮ ಅಂದರೆ ಅದನ್ನೇನೋ ಸ್ವಲ್ಪ ಭದ್ರವಾಗಿ ದೇವರ ಪೆಟ್ಟಿಗೆಯಲ್ಲಿ ಭದ್ರವಾಗಿ ಬಚ್ಚಿಡ್ತಾರೆ. ಯಾರೋ ಚಕ್ರಾಂಕಿತ ಕೊಟ್ಟರು, ಅದೇನು ಲೆಕ್ಕ ಇರೋದಿಲ್ಲ, ಎಲ್ಲೋ ಎತ್ತಿ ಮೇಲ್ಗಡೆ ಹಾಕಿಡೋದು ಒಂದು ಡಬ್ಬದಲ್ಲಿ. ಇದು ಭೇದ ಮಾಡುವುದು, ಶಾಲಗ್ರಾಮಕ್ಕೂ ಚಕ್ರಾಂಕಿತಕ್ಕೂ ಪರಮಾತ್ಮನ ಅಧಿಷ್ಠಾನದಲ್ಲಿ ಭೇದ ಮಾಡುವಂಥದ್ದು. ಎಂದು ಆ ರೀತಿ ಮಾಡಲಿಕ್ಕೆ ಹೋಗಬಾರದು. ಯಾಕೆಂದರೆ ಶಾಲಗ್ರಾಮ ಎಷ್ಟು ಪವಿತ್ರವೋ ಚಕ್ರಾಂಕಿತವೂ ಅಷ್ಟೇ ಪವಿತ್ರವಾಗಿರುವಂಥದ್ದು. ಅದನ್ನು ಯಾಕೆಂದರೆ ಒಂದು ಸಾಮಾನ್ಯ ಒಂದು ನೆಗ್ಲಿಜೆನ್ಸ್ ಇರುತ್ತೆ, ವಿರಳವಾಗಿ ಸಿಗತ್ತೆ ಬಿಡು. ಎಷ್ಟೋ ಜನ ಚಕ್ರಾಂಕಿತವನ್ನು ದಾನ ಮಾಡುವವರಿದ್ದಾರೆ. ಸಿಗತ್ತೆ ಬಿಡು ಅಂತ ಎಲ್ಲೋ ಎತ್ತಿ ಡಬ್ಬದಲ್ಲಿ ಹಾಕಿ ಆಚೆ ಬಿಸಾಡಿರ್ತಾರೆ, ನೋಡುವುದೇ ಇಲ್ಲ ಅದರ ಕಡೆ. ಶಾಲಗ್ರಾಮದಲ್ಲೂ ಕೆಲವರು ಹಾಗೆ ಮಾಡುತ್ತಾರೆ. ಒಳ್ಳೊಳ್ಳೆಯ ಏನು ಶಾಲಗ್ರಾಮಗಳಿತ್ತು ಅಂದಾಗ ಅದನ್ನು ಚೆನ್ನಾಗಿ ಪೂಜೆ ಮಾಡೋದು. ಸುದರ್ಶನ ಶಾಲಗ್ರಾಮ ಅಂದ ತಕ್ಷಣ ಎಲ್ಲೋ ಮೂಲೆಗೆ ಎಸೆಯೋದು. ಸುದರ್ಶನ ಬಿಡಿ, ಅವರೇನು ಪೂಜೆ ಏನು ಬರೀ ಸುದರ್ಶನ ಇಟ್ಕೊಂಡಿದ್ದಾರೆ ಅಷ್ಟೇ ಅಂತ. ಅಂದರೆ ಸುದರ್ಶನ ಅಂದರೆ ಕಡಿಮೆಯೇ? ಅದು ಪರಮಾತ್ಮನ ಪ್ರತಿಯೊಂದು ಶಾಲಗ್ರಾಮವೂ ಸಮಾನವೇ. ಅದು ಯಾವುದೇ ಆಗಿರಲಿ, ಅದು ಸುದರ್ಶನ ಶಾಲಗ್ರಾಮ ಇರಲಿ, ನರಸಿಂಹ ಶಾಲಗ್ರಾಮ ಇರಲಿ, ವರಾಹ ಶಾಲಗ್ರಾಮ ಇರಲಿ, ಪ್ರತಿಯೊಂದರಲ್ಲಿ ಹರಿಯ ಸಾನ್ನಿಧ್ಯ ಏಕಪ್ರಕಾರಕವಾಗಿ ಇರುವಂಥದ್ದು. ಹಾಗಾಗಿ ಯಾವುದು ಸುದರ್ಶನ ಶಾಲಗ್ರಾಮ ಅಂದರೆ ಅದು ಬಹಳ ಕಮ್ಮಿ, ನರಸಿಂಹ ಬಹಳ ಜಾಸ್ತಿ, ಇದೆಲ್ಲ ನಮ್ಮದೊಂದು ಕೆಟ್ಟ ಕಲ್ಪನೆಗಳು. ಇದು ಹೇಗೆ ಬಂತು ಗೊತ್ತಿಲ್ಲ. ಇದನ್ನು ಎಂದು ಆ ರೀತಿ ಮಾಡುವಂಥದ್ದಲ್ಲ. ಶಾಲಗ್ರಾಮ ಇರಲಿ, ಸುದರ್ಶನ ಇರಲಿ, ಚಕ್ರಾಂಕಿತ ಇರಲಿ, ಅದೆಲ್ಲ ವಿಷ್ಣುವಿನ ಸಾನ್ನಿಧ್ಯ ಹೊಂದಿರುವಂಥದ್ದು.
ಆದ್ದರಿಂದ ಬಹಳ ಪವಿತ್ರವಾಗಿರುವಂಥದ್ದು ಆ ಭಾವನೆ ನಮಗಿರಬೇಕು ಅದರಲ್ಲಿ. ಓಂ ನಮೋ ವಿಷ್ಣು ರೂಪಾಯ ವಿಷ್ಣು ಚಕ್ರಾಯ ತೇ ನಮಃ ಗೃಹಾಣಾರ್ಘ್ಯಂ ಮಯಾ ದತ್ತಂ ಸರ್ವಕಾಮಪ್ರದೋಭವ ಅಂತ ಛತ್ರತೀರ್ಥದಲ್ಲಿ ಸ್ನಾನ ಮಾಡುವಾಗ ಅಲ್ಲಿರುವ ಚಕ್ರಾಂಕಿತ ಶಿಲೆಗೆ ನಾವು ಅರ್ಘ್ಯವನ್ನು ಕೊಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಪ್ರಶಸ್ತಂ ಛತ್ರತೀರ್ಥಂಚ, ಅದರ ಮಹಾತ್ಮ್ಯವನ್ನು ತುಂಬ ಹೇಳ್ತಾರೆ. ಮುಂದೆ ಅಲ್ಲಿ ಮಾಡಬೇಕಾದ ದಾನಗಳ ಬಗ್ಗೆ ಅನೇಕ ತುಂಬ ವಿಸ್ತಾರವಾಗಿ ಅಲ್ಲಿ ಮಾಡಬಹುದಾಗಿರತಕ್ಕಂಥ ದಾನಗಳ ಬಗ್ಗೆ ತಿಳಿಸ್ತಾರೆ. ಅಲ್ಲಿಯೇ ಭೃಗು ತೀರ್ಥ ಅಂತ ಒಂದು ತೀರ್ಥ ಇದೆ, ಭೃಗು ಋಷಿಗಳು ತಪಸ್ಸು ಮಾಡಿರುವ ಜಾಗ. ರುಕ್ಮಿಣಿ ತೀರ್ಥ ಅಂತ, ರುಕ್ಮಿಣೀ ದೇವಿ ತಾನು ಅಲ್ಲಿ ನಿಂತು ತಪಸ್ಸು ಮಾಡಿ ಶ್ರೀಕೃಷ್ಣನನ್ನು ಒಲಿಸಿಕೊಂಡಿರುವಂಥದ್ದು, ಅಲ್ಲಿ ಸ್ನಾನ ಮಾಡಿರುವಂಥದ್ದು, ಅದು ರುಕ್ಮಿಣಿ ತೀರ್ಥ ಅಂತ ಪ್ರಸಿದ್ಧವಾಗಿರುವಂಥದ್ದು. ಈ ಕಥೆಯನ್ನೆಲ್ಲ ಹೇಳ್ತಾ ಮುಂದೆ ನೃಜರಾಜನ ಚರಿತ್ರೆಯನ್ನು ಉಲ್ಲೇಖ ಮಾಡಿದ್ದಾರೆ. ನೃಜ ಅಂತ ಒಬ್ಬ ಮಹಾರಾಜ ತಾನು ತನ್ನ ಜೀವನದಲ್ಲಿ ಅನೇಕ ಗೋವುಗಳನ್ನು ದಾನ ಮಾಡಿದ್ದ. ಎಷ್ಟು ಗೋವುಗಳು ಅಂತಂದರೆ ಶಾಸ್ತ್ರ ಒಂದೇ ಮಾತು ಹೇಳುತ್ತೆ, ಭೂಮಿಯಲ್ಲಿ ಎಷ್ಟು ಉಸುಕಿನ ಕಣಗಳಿದ್ದಾವೋ ಅಷ್ಟು ಗೋವುಗಳನ್ನು ದಾನ ಕೊಟ್ಟ. ಅಂದರೆ ಲೆಕ್ಕಕ್ಕೆ ಇಲ್ಲ ಅಂತ ತಾತ್ಪರ್ಯ. ಎಷ್ಟು ಕೋಟಿ ಗೋವುಗಳನ್ನು ಕೊಟ್ಟಿದ್ದ ಲೆಕ್ಕಕ್ಕೆ ಇಲ್ಲ, ಅಷ್ಟು ಗೋದಾನ ಮಾಡಿದ. ಆದರೆ ಒಮ್ಮೆ ಏನಾಯಿತು, ಒಂದು ಗೋವನ್ನು ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿರ್ತಾನೆ. ಆ ಗೋವು ಅದು ಕಣ್ಣು ತಪ್ಪಿ ಪುನಃ ಮತ್ತೆ ಬಂದು ಈ ಗೋಶಾಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಅದೇ ಗೋವನ್ನು ಮತ್ತೆ ಪುನಃ ಮರುದಿವಸ ಮತ್ತೊಬ್ಬ ಬ್ರಾಹ್ಮಣನಿಗೆ ದಾನ ಕೊಟ್ಟ. ಆ ಇಬ್ಬರಲ್ಲಿಯೂ ಗಲಾಟೆ ಶುರುವಾಯಿತು. ಇದು ನನ್ನ ಹಸು, ಇದು ನೃಜರಾಜ ನನಗೆ ಕೊಟ್ಟಿದ್ದಾನೆ, ಗಲಾಟೆ ಶುರುವಾಯಿತು. ಇಬ್ಬರು ನೃಜರಾಜನ ಹತ್ರ ಬಂದರು. ಈ ಪರಿಷ್ಕಾರ ಮಾಡಲಿಕ್ಕೆ ಆಗಿಲ್ಲ. ನೃಜರಾಜ ಬೇಡಿಕೊಂಡ, ಯಾರಾದರೂ ಒಬ್ಬರು ಈ ಗೋವನ್ನು ಬಿಟ್ಟುಬಿಡಿ, ಮತ್ತೊಬ್ಬರಿಗೆ ಇದರ ಬದಲಾಗಿ 10,000 ಹಸು ಕೊಡ್ತೇನೆ ನಾನು. ಯಾರೂ ತಯಾರಿ, ನನಗೆ ಇದು ಕೊಟ್ಟಿದ್ದಿ ಇದೇ ಬೇಕು ಅಂತ ಕೂತ್ರು. ಇಬ್ಬರು ಹಠ ಮಾಡಿದರು. ಹಠ ಮಾಡಿ ಜಗಳ ಮಾಡಿ ಆ ಹಸುವನ್ನು ಬಿಟ್ಟು ಹೊರಟು ಬಿಟ್ಟರು. ಕೊನೆಗೆ ಈ ಒಂದು ಪ್ರಭಾವದಿಂದ ನೋಡಿ, ದತ್ತಾಪಹಾರ ಅಂತ ಕರೆಯುತ್ತಾರೆ ಇದನ್ನೇ. ದಾನ ಮಾಡಿದ ವಸ್ತುವನ್ನೇ ನಾವು ಪುನಃ ವಿನಿಯೋಗ ಮಾಡಿಕೊಳ್ಳುವಂಥದ್ದು. ಒಮ್ಮೆ ಒಂದು ಪದಾರ್ಥವನ್ನು ಮತ್ತೊಬ್ಬರಿಗೆ ಕೊಟ್ಟ ಮೇಲೆ ಅದು ಮುಗೀತು ಅಂತ, ಅದು ನಮ್ಮದಲ್ಲ, ಕೊಡುವಾಗಲೇ ನ ಮಮ, ಇದು ನನ್ನದಲ್ಲ ಅಂತ ಹೇಳಿ ಕೊಡುವಂತಹದ್ದು. ಹಾಗಾಗಿ ಪುನಃ ಅದನ್ನು ನಾವು ಬಳಸುವಂತೆ ಇಲ್ಲ. ಆದರೆ ಕೊಟ್ಟ ಪದಾರ್ಥವನ್ನೇ ಮತ್ತೊಬ್ಬರಿಗೆ ಕೊಟ್ಟ ನೃಜರಾಜ. ಇದರ ಪ್ರಭಾವದಿಂದ ಮುಂದೆ ಭೂಮಿಯಲ್ಲಿ ಒಂದು ಕೃತಲಾಸ ಅಂದರೆ ಓತಿಟಾಟ ಅಂತ ಅದನ್ನು ಕರೀತಾರೆ. ಅಂಥ ಒಂದು ಜನ್ಮ ಬಂದಿದೆ ನೃಜರಾಜನಿಗೆ. ಬಹಳ ಕಾಲ ದುಃಖ ಪಡ್ತಿದ್ದ. ಮುಂದೆ ಶ್ರೀಕೃಷ್ಣ ಬಂದು ಅವನಿಗೆ ಆ ಜನ್ಮದಿಂದ ಬಿಡುಗಡೆ ಮಾಡಿ ಉದ್ಧಾರ ಮಾಡಿದ ಅಂತ ಅವರ ಚರಿತ್ರೆಯನ್ನು ಇಲ್ಲಿ ತಿಳಿಸಿಕೊಡ್ತಾರೆ.